ಬಿಡುಗಡೆ ಮಾಡಬೇಕು ಅಂತ ಸರ್ಕಾರಕ್ಕೆ ನಾನು ಒತ್ತಾಯ. ಮೊನ್ನೆನೋ 1 ಕೋಟಿ ಬಿಡುಗಡೆ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಬರ ಪರಿಹಾರಕ್ಕೆ 1 ಕೋಟಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟರೆ ಅದು ಬರ ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತು ಅದು ರಾವಣನ ಹೊಟ್ಟೆಗೆ ಅರ್ಕಾಸೆ ಮೋಜಿಗೆ ಅನ್ನುವಂತೆ ಆಗ್ತದೆ. ಅದಕ್ಕೆ ನಾನು ಕೂಡ 25 ಕೋಟಿ ಪ್ರತಿಯೊಂದು ಜಿಲ್ಲೆಗೆ ಕುಡಿಯುವ ನೀರಿನ ಬಿಡುಗಡೆ ಮಾಡಬೇಕು, ಗೋಶಾಲೆ ಪ್ರಾರಂಭ ಮಾಡಬೇಕು, ಮೇವು ಬ್ಯಾಂಕ್ ಪ್ರಾರಂಭ ಮಾಡಬೇಕು. ಜನ ಇವತ್ತು ಕೃಷಿ ಕಾರ್ಮಿಕರು ಗುಳೆ ಹೋಗ್ತಾ ಇದ್ದಾರೆ ಉದ್ಯೋಗಿಗಳು. ಅದಕ್ಕಾಗಿ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿದೆ. ಅದು ಅಲ್ಲದೇ ಕುರಿಗಾಯಿಗಳಿದ್ದಾರೆ ಕೆಲವು ನಮ್ಮಲ್ಲಿ ಇದ್ದಾರೆ. ಆ ಕಡೆ ಮಧ್ಯ ಕರ್ನಾಟಕದಲ್ಲಿ ಕುರಿ ಸಾಕಾಣಿಕೆ ಮಾಡೋರ ಸಂಖ್ಯೆ ಜಾಸ್ತಿ. ಕುರಿಗಾರದಂತೂ ಹೇಳುವಂತ ಪರಿಸ್ಥಿತಿ ಇಲ್ಲ. ಅದಕ್ಕಾಗಿ ಅವರು ಮೇವು ನೀರಿನ ವ್ಯವಸ್ಥೆ ಇರುವ ಕಡೆ ಹೆಚ್ಚು ಗಮನ ಹರಿಸಿ ಆ ಕುರಿ ಸಂತತಿಯನ್ನು ಉಳಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಮತ್ತು ಮುಂಗಾರು ಹಂಗಾಮಿನಲ್ಲಿ ರೈತರೇನು ಆಸೆ ಇಟ್ಟಿದ್ರು, ಆ ಆಸೆ ಯಾವುದೂ ಕೂಡ ಈಡೇರುವಂತ ಪರಿಸ್ಥಿತಿ ಇಲ್ಲ. ಅದಕ್ಕಾಗಿ ರೈತರಿಗೆ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಬಿಡದೇನೆ ಸರ್ಕಾರ ಅವರಿಗೆ ನೆರವುಗೊಳ್ಳಬೇಕು. ಜನರನ್ನ ಬೇರೆ ಹೊರ ರಾಜ್ಯಗಳಿಗೆ ಗುಳೆ ಹೋಗ್ತಕ್ಕಂಥವ್ರನ್ನ ಎಲ್ಲರೂ ಕೂಡ ತಡೆದು ಇಲ್ಲೇ ಉದ್ಯೋಗ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಅದು ಅಲ್ಲದೆ ನಮ್ಮ ಕೆಲವು ವಿನಾಕಾರಣ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಕೆಲವು ಮಂತ್ರಿಗಳು RSS ಬಗ್ಗೆ ಟೀಕೆ ಮಾಡ್ತಾರೆ. ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು RSS ಅನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. RSS ರಾಜಕೀಯ ಪಕ್ಷ ಅಲ್ಲ, ರಾಜಕೀಯ ಪಕ್ಷ ಅಲ್ಲ. ಆ ಕಾರಣಕ್ಕಾಗಿ RSS ಅನ್ನು ಟೀಕೆ ಮಾಡೋದು ಬಿಟ್ಟು ನೀವು ಎದುರಿಸಬೇಕಾದದ್ದು ಭಾರತೀಯ ಜನತಾ ಪಕ್ಷ. ನೀವು ಎದುರಿಸಬೇಕಾದದ್ದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನೀವು ಎದುರಿಸಬೇಕಾದದ್ದು ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು. ವಿನಾಕಾರಣ ನಿಮಗೆ ಆಡಳಿತ ಮಾಡಲಿಕ್ಕೆ ಬರಲಾರ ದುರಾಡಳಿತದಿಂದ ಸರ್ಕಾರದ ಖಜಾನೆ ಖಾಲಿ ಮಾಡಿ ರೈತರ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಮಾಡಿ ಇಲ್ಲದ ಹೆಣ್ಣು ಮಕ್ಕಳ ಮೇಲೆ ಪ್ರತಿನಿತ್ಯ ಅತ್ಯಾಚಾರ ಆಗಿ ಕೊಲೆಗಳಾಗ್ತಾ ಇದೆ. ಅದನ್ನ ತಡೆಗಟ್ಟು ಶಕ್ತಿ ಇರುವುದಾಗಿ ನೀವು ಜನರ ಸಾರ್ವಜನಿಕರ ಗಮನವನ್ನ ಬೇರೆ ಕಡೆ ಸೆಳೆಯುವುದಾಗಿ ಇಂತಹ ವಿಚಾರಗಳನ್ನು ಪ್ರಸ್ತಾಪ. ಅದಕ್ಕೆ ಈಗಾಗಲೇ ನಮ್ಮ ಒಬ್ಬ ಗೆಳೆಯರು ನಮ್ಮ ಪಕ್ಷದವ್ರು ಹೇಳ ಶಾಸಕರು ಏನ್ ಹೇಳಿದಾರೆ, ಆಯ್ತು RSS ರಿಜಿಸ್ಟ್ರೇಷನ್ ಆಗಿದೆ ಅಂತ ಕೇಳ್ತೀವಿ, ಮತ್ತು ಅಹಿಂದ ರಿಜಿಸ್ಟ್ರೇಷನ್ ಆಗ್ಯದ, ಅಹಿಂದ ಸಮಾವೇಶ ಮಾಡ್ತೀರಿ, ಅಹಿಂದ ನಾಯಕ ಸಿದ್ದರಾಮಯ್ಯನ ಸಿದ್ದರಾಮೋತ್ಸವ ಮಾಡ್ತೀರಿ, ಸರ್ಕಾರದ ಖರ್ಚಿನಲ್ಲಿ ಅಹಿಂದ ಸಂಘಟನೆಗಳನ್ನ ಬಲಿಷ್ಠಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಹಾಗಾದ್ರೆ ನೀವು ಮಾಡಿದ್ರೆ ಅದನ್ನು ಹೇಳ್ಬೇಕಲ್ಲ, ಅದನ್ನು ರಿಜಿಸ್ಟ್ರೇಷನ್ ಆಗಿದೆ ಹೇಳ್ಬೇಕು, ರಿಜಿಸ್ಟ್ರೇಷನ್ ಮಾಡಿ ಅಂತ ಒತ್ತಾಯ ಮಾಡಿ. ಮತ್ತು ಇವರು ದುರಾಡಳಿತಕ್ಕೆ ಕೈಗಾರಿಕೆ ಅನ್ನುವ ಹಂಗ ಜೈಲಿನಿಂದ 3 ಮಂದಿ ಕೈಗಳು ಗೋಪಾಲದಿಂದ ಓಡಿದ್ರು. ಸರ್ಕಾರ ಸರ್ಕಾರ ಜೀವಂತ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಹೊಸ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಇವತ್ತು ಜನ ಸಂಕಷ್ಟದಲ್ಲಿದ್ದಂಥ ಜನರಿಗೆ ನೆರವಿಗೆ ಬರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಒತ್ತಾಯ. ಕೇಂದ್ರ ಸರ್ಕಾರಕ್ಕೆ ನಾನು ಈಗಾಗಲೇ ಚಿತ್ರದುರ್ಗದಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿನಿ,
ಯಾರ ಮಗದಾಗ ಕುದಿಸ್ಕೊಂಡು ಹೇಳಿನಿ, ಈ ರಾಜ್ಯದ ಉಪಮುಖ್ಯಮಂತ್ರಿ, ಚಿತ್ರದುರ್ಗದ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರು ಕುದಿಸ್ಕೊಂಡು ಹೇಳಿದ್ದೀನಿ, ನೀವು ಬರಕ್ಕಾಗಿ ಬೇಕಾಗ್ತಕ್ಕಂತ ಮಾಹಿತಿಯನ್ನು ರಿಕ್ವೈರ್ಡ್ ಫಾರ್ಮ್ಯಾಟ್ ನಲ್ಲಿ ಕೇಂದ್ರ ಸರ್ಕಾರ ಸಲ್ಲಿಸಿ ನನಗೂ ಅದು ಕಂಪ್ಯೂಟರ್ ನಾನು ಫಾರ್ವರ್ಡ್ ಮಾಡಿ, ಕೇಂದ್ರ ಸರ್ಕಾರದ ನೀವು ಪ್ರಸ್ತಾವನೆ ಕೊಡದಾನೆ ಕೇಂದ್ರ ಸರ್ಕಾರ ಕೊಡ್ಲಿ, ಕೇಂದ್ರ ಸರ್ಕಾರ ಕೊಡುವುದಿಲ್ಲ. ಕೇಂದ್ರ ಸರ್ಕಾರ ಮಳೆ ಬಿದ್ದಾಗ ಮ್ಯಾಲಿನಿಂದ ಬೀಳುವುದಿಲ್ಲ. ನೀವು ರಾಜ್ಯದಲ್ಲಿ ಮುಂಗಾರು ಹಂಗಾಮಿಗೆ ಎಷ್ಟು ಬಿತ್ತನೆ ಆಗಬೇಕಾಗಿತ್ತು, ಎಷ್ಟು ಆಗಿದೆ, ಎಷ್ಟು ಬೆಳೆ ನಾಶ ಆಗಿದೆ, ಅದೆಲ್ಲ ಮಾಹಿತಿ ಕೊಡಬೇಕು. ಮಳೆ ಪ್ರಮಾಣ ಇವತ್ತು ಯಾದಗಿರಿಯಲ್ಲಿ ಎಷ್ಟು ಆಗಬೇಕಾಗಿತ್ತು, ಗುಲ್ಬರ್ಗದಲ್ಲಿ ಎಷ್ಟು ಆಗಬೇಕಾಗಿತ್ತು, ಬಿಜಾಪುರ ಬಾಗಲಕೋಟೆಯಲ್ಲಿ ಅದರ ಪ್ರಮಾಣವನ್ನು ಕೊಡಬೇಕಾಗಿತ್ತು. ಎಲ್ಲ ಮಾಹಿತಿಯನ್ನ ಅವರು ಕೊಟ್ಟು ಕೇಂದ್ರ ಸರ್ಕಾರ ಕಳಿಸ್ರೆ ಕೂಡಲೇ ಬರ ಅಧ್ಯಯನಕ್ಕೆ ತಂಡನ ಕಳಿಸಲಿಕ್ಕೆ ನಾನು ಒತ್ತಾಯ. ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರುದಿಲ್ಲ. ಕೇಳಿ ಭೀಮಾ ನದಿನೂ ನಮ್ಮ ಜಿಲ್ಲೆ ಒಳಗೆ ಅದಾವ. ನಾನು ಅಲ್ಲೇ ಅವನಿದ್ದೀನಿ, ಭೀಮಾ ನದಿ ಅವನೋದೀನಿ, ಕೃಷ್ಣಾ ನದಿ ಅವನೋದೀನಿ, ಎರಡೂ ನದಿನ ಸಮಾನ ಅನುಭವ. ನೀವು ಹೋಗ್ಬೇಕು ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರ ಗೌರ್ಮೆಂಟ್ ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಇಷ್ಟು TMC ನೀರು ಕೊಡೋದು ಕೇಳಬೇಕು. ಮತ್ತು ಅವ್ರದೇ ಗೌರ್ಮೆಂಟ್ ಇದ್ದಾಗ, ಮಹಾರಾಷ್ಟ್ರದಲ್ಲಿ ಅವ್ರದೇ ಗೌರ್ಮೆಂಟ್ ಇದ್ದಾಗ ನಾವು ಹಣ ಕೊಟ್ಟು ನೀರು ತಗೊಂಡಿವಿ. ಕಾಂಗ್ರೆಸ್ ಗೌರ್ಮೆಂಟ್ ಮಹಾರಾಷ್ಟ್ರದಲ್ಲಿದ್ದಾಗ ಹಣ ಕೊಟ್ಟು ನೀರು ತಗೊಂಡಿವಿ ನಾವು ಕುಡಿಯೋ ನೀರಿಗೆ. ನೋಡಿ, ಒಂದು ಸರ್ಕಾರ ಇನ್ನೊಂದು ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸಬೇಕು, ವಿಧಿ ವಿಧಾನಗಳನ್ನು ಪೂರ್ಣಗೊಳಿಸಬೇಕು. ಖಂಡಿತವಾಗಿಯೂ ಕೊಡ್ತಾರೆ. ಅಲ್ಲ, ಬಿಜೆಪಿ ಸರ್ಕಾರ ನಮ್ದು ಮನಿ ವ್ಯವಹಾರ ಮಾಡ್ಲಿಕ್ಕೆ ಬರುದಿಲ್ಲ. ಸರ್ಕಾರ ಒಂದ್ ಸರ್ಕಾರ ಇನ್ನೊಂದು ಸರ್ಕಾರ ನೀವು ಹೋಗ್ಲಿ ಮುಖ್ಯಮಂತ್ರಿಗಳು, ನಮಗ್ ಕುಡಿಲಿಕ್ಕೆ ನೀರಿಲ್ಲ ಗುಲ್ಬರ್ಗದಲ್ಲಿ, ನಮಗ್ ಕುಡಿಲಿಕ್ಕೆ ನೀರಿಲ್ಲ ಬಿಜಾಪುರದಲ್ಲಿ, ಭೀಮಾ ನದಿಗೆ ಎಷ್ಟು 2 TMC ಕೇಳ್ತಾರೆ, 5 TMC ಕೇಳ್ತಾರೆ, ಕೇಳಿಲ್ಲ. ನೀವು ಏನು ಕೇಳಲ್ಲ ಬಿಡ್ರಿ ಅಂದ್ರ ಸರ್, ಇವತ್ತ ಜಿಲ್ಲಾಧಿಕಾರಿಗಳು ಲಘು ಬೆಳೆಗಳನ್ನು ಮಾತ್ರ ಬೆಳೆದಿದೆ. ಜಿಲ್ಲಾಧಿಕಾರಿಗಳು ಅದು ಸರ್ಕಾರ ಕಾಲುವೆ ನೀರು, ಕೃಷ್ಣಾ ನೀರು ಅವಲಂಬನೆ ಮಾಡಬೇಕು. ಸ್ಪಷ್ಟತೆ ನಮ್ಮ ಸ್ಪಷ್ಟತೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನಮ್ಮ ಬೇಡಿಕೆಯನ್ನ ರಾಜ್ಯ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರ ಕಳಿಸಿ, ಕೃಷ್ಣಾಕೋ ಭೀಮಾಕೋ ಎಲ್ಲಿ ಬೇಕೋ ಅಲ್ಲಿ, ಅವಾಗ ನಾವು ಹೇಳ್ತೀವಿ. ನೀವು ಏನೋ ಮಾಡಿದ್ರೆ ಬಿಜೆಪಿ ಅವ್ರದ್ದು ಹೋಗಿ ತಗೊಂಡ್ಬೇಕಂದ್ರೆ ನನ್ನ ಮನಿ ಅದು ತಗೊಂಡ್ ಬರ. ಈಗ ಹಂಗಾದ್ರೆ ನಾನು ಹೇಳ್ತೀನಿ ಇನ್ನೊಂದು ಪ್ರಶ್ನೆ ನನ್ನ ಉತ್ತರ. ಇವತ್ತು ಕಾವೇರಿ ಬೇಸಿನ್ನಲ್ಲಿ ನಮ್ಮದು ಮೇಕೆದಾಟು ಯೋಜನೆ ಅದ. ಇದೇ DK ಶಿವಕುಮಾರ್ ಪಾದಯಾತ್ರೆ ಮಾಡಿದ್ರು, ರಾಹುಲ್ ಗಾಂಧಿಗೆ ಹಾಫ್ ಚಡ್ಡಿ ಹಾಕಿ ತಿರುಗಾಡಿಸಿದ್ರು ಪಾದಯಾತ್ರೆ ಒಳಗೆ. ಅವಾಗ ಏನ್ ಮಾಡಿದ್ದಾರೆ, ವಿಡಿಯೋ ಬಿಡುಗಡೆ ಮಾಡಿ ನೋಡಿ. ನಿಮ್ಮ ಹತ್ರ ಏನೂ ಬೇಕಾಗಿಲ್ಲ, ಯಾವ ಪರ್ಮಿಷನ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನನಗೆ ಮುಖ್ಯಮಂತ್ರಿ ಮಾಡಿದ್ರೆ ನಾಳೆನೇ ಶುರು ಮಾಡ್ತೀನಿ ಮಾಡಬಂತ ಮಾಡಿ. ಯಾಕೆ ಮಾಡೋದು? ಮಾಡ್ಬೇಕಲ್ಲ. ಮತ್ತು ಅವ್ರು ಹೇಳ್ತಿದ್ರು, ಅವ್ರದೇ ಪಾರ್ಟ್ನರ್ ಇದ್ದಾರೆ ಎಲ್ಲಿ ತಮಿಳ್ನಾಡಿನಲ್ಲಿ, ಅವ್ರದೇ ಪಾರ್ಟ್ನರ್ಶಿಪ್ ಗೌರ್ಮೆಂಟ್ ಅದ, ಹೋಗಿ ತಗೊಂಬರ್ಬೇಕಲ್ಲ. ಅದಿಲ್ಲ. ಅಧಿಕಾರದಿಂದಾಗ ಒಂದು ಭಾಷಣ, ಅಧಿಕಾರದಿಂದಾಗ ಮತ್ತೊಂದು ಭಾಷಣ, ಎಲ್ಲ ಕೂಡಿ ಕೇಂದ್ರ ಸರ್ಕಾರ ಕಡೆ ಹೇಳ್ಬೋದು. ಏನ್ರ ಆಯ್ತಂದ್ರ ಕೇಂದ್ರ ಸರ್ಕಾರ ನಿಮಗೆ ದಿನ ಮಾತಾಡ್ತಿದ್ದ. ಏನ್ ಮಾತಾಡ್ತಿದ್ದ? UPA ಗೌರ್ಮೆಂಟ್ ಇದ್ದಾಗ 10 ವರ್ಷ ಮನಮೋಹನ್ ಸಿಂಗರ್ ಆಡಳಿತ ಟ್ಯಾಕ್ಸ್ ಭಾರತ ಸರ್ಕಾರದಿಂದ ಬಂದದ್ದು 81,794 ಕೋಟಿ. 81,794. ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ 11 ವರ್ಷ ಮೋದಿ ಅವರಿಂದ ಬಂದದ್ದು 2,96,730 ಕೋಟಿ ಕೊಟ್ಟಿದ್ದಾರೆ. ಜನ ಪಾಪ ಹಾಕ್ತಾರೆ ಕಾಂಗ್ರೆಸ್ ಅವರು, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಕೊಟ್ಟ ಜನ ಖಾಲಿ ಮಾಡಿ ಸರ್ಕಾರದ ಖಜಾನೆ ದಿವಾಳಿ ಮಾಡಿ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವರಿಗೆ ಕೈ ಮಾಡಿದ್ರೆ ಆಗುದಿಲ್ಲ. ನೀವು ಸರಿಯಾಗಿ ಆಗುದಿಲ್ಲ ಮಾಡಿ ಖಂಡಿತವಾಗಿ ನಿಮಗೆ ಸಹಾಯ ಸಿಕ್ತು.